ಚಿಕ್ಕಮಗಳೂರಿನ ಕೋಡ್ಲೂರು ಎಂಬ ಗ್ರಾಮದಿಂದ ಸಕ್ಕರಾಯಪಟ್ಟಣ ಎಂಬ ಗ್ರಾಮಕ್ಕೆ ವಲಸೆ ಬಂದಿತ್ತು ಅವರ ಕುಟುಂಬ. ವೆಂಕಟಚಲ ಅವಧೂತರ ತಂದೆ ಶ್ರೀನಿವಾಸಯ್ಯನವರ ಮೊದಲನೆಯ ಪತ್ನಿ ಗೌರಮ್ಮನವರು ಅಕಾಲ ಮರಣಕ್ಕೆ ತುತ್ತಾದರಿಂದ ಎರಡನೇ ಮದುವೆ ಮಾಡಿಕೊಂಡರು. ಅವರೇ ವೆಂಕಟಚಲ ಅವಧೂತರ ತಾಯಿ ಶಾರದಮ್ಮ. ಆ ಕಾಲಘಟ್ಟದಲ್ಲಿ ವಾಸವಿರಲು ಮನೆ ಸಹಿತ ಇರಲಿಲ್ಲ. ಅವರ ಕುಟುಂಬ ದೇವಸ್ಥಾನದಲ್ಲಿ ತಂಗುತ್ತಿದ್ದರು. ಸ್ವಲ್ಪ ಕಾಲದ ನಂತರ ಶ್ರೀನಿವಾಸಯ್ಯನವರ ತಾಯಿ ಅಂದರೆ ಅವಧೂತರ ಅಜ್ಜಿ ಸೊಂಟದ ಡಾಬನ್ನು ಮಾರಿ 380 ರೂಪಾಯಿಗೆ ಮನೆಯನ್ನು ಖರೀದಿಸಿದರು. ಅಂದರೆ ಈಗಿನ ಚಂದ್ರಮೌಳಿಯವರು ವಾಸಿಸುತ್ತಿರುವ ಮನೆಯದು. ಆ ಕಾಲಘಟ್ಟದಲ್ಲಿ ಕಡೂರು ಜಿಲ್ಲೆಯಾಗಿತ್ತು. ಕಾಲ ಕಳೆದಂತೆ 1949ನೇ ಇಸ್ವಿಯಲ್ಲಿ ಶ್ರೀನಿವಾಸಯ್ಯನವರು ಜಾಗವನ್ನು ಖರೀದಿಸಿ ಮನೆಯನ್ನು ಕಟ್ಟಿಸಿದರು. ಅವರು ಖರೀದಿಸಿದ ಮನೆ ಮುಂಚೆ ನಾಡಕಚೇರಿಯಾಗಿತ್ತು. ಶ್ರೀನಿವಾಸಯ್ಯನವರು ವೇದ ಅಧ್ಯಯನ ಮತ್ತು ಜ್ಯೋತಿಷ್ಯ ಶಾಸನ ಬಲ್ಲವರಾಗಿದ್ದರು. ಉದಾರ ಮನಸ್ಸುಳ್ಳವರು, ಹಂತಕರಣಿಗಳು ಹಾಗೂ ಸತ್ಯನಿಷ್ಠರರು. ಹಾಗಿದ್ದರೂ ದಾನಧರ್ಮ ಎಂದು ಬಂದರೆ ಮುಂದಿರುತ್ತಿದ್ದರು. ಇವರ ಮನೆಗಳಲ್ಲಿ ದೈವಶ್ರದ್ಧೆ, ಗುರು ಹಿರಿಯರಿಗೆ ಭಕ್ತಿ ಗೌರವ ಕೊಡುತ್ತಿದ್ದಂತಹ ಮನೆತನವಾಗಿತ್ತು. ವೆಂಕಟಚಲ ಅವಧೂತರು ಜನಿಸಿದ್ದು 1940ರಲ್ಲಿ. ಎಲ್ಲರಂತೆ ಬಾಲ್ಯ ನಡೆಯುತ್ತಿತ್ತು. ಬಾಲ್ಯ ಕಳೆದು 10ನೇ ತರಗತಿಯನ್ನು ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆಂದು ಬೆಂಗಳೂರಿನ ವಿಜಯ ಪದವಿ ಪೂರ್ವ ಕಾಲೇಜಿಗೆ ಸೇರಿದ ಅವರು ಸ್ವಲ್ಪ ತಿಂಗಳುಗಳ ನಂತರ ಅವರ ತಂದೆಗೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು. ಆದ ಕಾರಣ ಅರ್ಧದಲ್ಲೇ ಕಾಲೇಜು ಬಿಡುವ ಪ್ರಸಂಗ ಎದುರಾಯಿತು. ಊರಿಗೆ ಹಿಂತಿರುಗಿದ ಅವಧೂತರು ತನ್ನ ತಮ್ಮನಾದ ಅಚ್ಯುತನೊಂದಿಗೆ ಕೂಡಿ ಜಮೀನಿನ ಕೆಲಸ ಕಾರ್ಯಗಳನ್ನು ಮತ್ತು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡರು. ತಂದೆ ಶ್ರೀನಿವಾಸಯ್ಯನವರು ಮುಕ್ತರಾದ ಮೇಲೆ ಸಂಸಾರದ ಸಂಪೂರ್ಣ ಹೊಣೆಗಾರಿಕೆ ಇವರದಾಯಿತು. ಹೀಗೆ ಜೀವನ ನಡೆಸುತ್ತಿದ್ದಾಗಲೇ ಅವರಿಗೆ ಜನನ ಮರಣ, ಸುಖ ದುಃಖ ಎಲ್ಲ ನಶ್ವರವೆಂದು ಅರಿವಾಗಿತ್ತು. ಆಗಾಗಲೇ ಅವರಿಗೆ ರಂಗನಾಯಕಿ ಎಂಬುವವರ ಜೊತೆ ಮದುವೆಯಾಗಿತ್ತು. ನಂತರದ ದಿನಗಳಲ್ಲಿ 3 ಮುದ್ದಾದ ಮಕ್ಕಳು ಸಹ ಜನಿಸಿದರು. ಸಂಸಾರ ನಡೆಸುತ್ತಿದ್ದರೂ ಸಹ ಅವಧೂತರ ಚಿಂತಾರೀತಿಯೇ ವಿಭಿನ್ನವಾಗಿತ್ತು. ಕಾಲ ಕಳೆದ ನಂತರ ತಮ್ಮ ಅಚ್ಯುತನು ವಿಧಿವಶರಾಗುತ್ತಾರೆ. ಆಗ ಅವಧೂತರಿಗೆ ಜೀವನದಲ್ಲಿನ ಅರ್ಥಗಳನ್ನು ಮತ್ತು ಮರ್ಮಗಳನ್ನು ತಿಳಿಯುವ ಜಿಜ್ಞಾಸೆ ಹೆಚ್ಚಾಯ್ತು ಹೋಯಿತು. ಅದಕ್ಕಾಗಿ ಆಲೋಚಿಸುತ್ತಾ, ನಾವು ಹುಟ್ಟಿರುವುದಾದರೂ ಏತಕ್ಕೆ, ಮಾಡಬೇಕಾದದ್ದೇನು, ಮಾಡುತ್ತಿರುವುದೇನು, ನಾವು ಹೋಗುವುದಾದರೂ ಎಲ್ಲಿಗೆ ಎಂಬ ತರಂಗಾಂತರ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋರಾಟ ಮನಸ್ಸು ಜ್ಞಾನದ ಹಕ್ಕೆ ಒಳಗಾಯಿತು. ಆಗಿನಿಂದ ಇವರ ಆಲೋಚನೆಗಳು, ಊಟೋಪಚಾರಗಳು, ವ್ಯವಹಾರ, ಜೀವನ ನಡೆಸುವ ರೀತಿ ಎಲ್ಲವೂ ಬದಲಾಗುತ್ತಾ ಹೋಯಿತು. ಹೀಗೆ ಒಳಗಿನಿಂದ ಸಾಧನೆ ಮಾಡುತ್ತಾ ಎಲ್ಲರಲ್ಲೂ, ಎಲ್ಲದರಲ್ಲೂ, ಎಲ್ಲ ಪ್ರಾಣಿಗಳಲ್ಲೂ ಭಗವಂತನನ್ನು ಕಾಣುತ್ತಾ ಶ್ರೀಕ್ಷೇತ್ರದ ಕುಂಡಲಿ ಗುರುಗಳ ಮತ್ತು ಮುಂತಾದ ಗುರುಗಳ ಸೇವೆ ಮಾಡುತ್ತಾ ಗುರುಗಳ ಅನುಗ್ರಹ ಪಡೆದು ಅವಧೂತ ಸ್ಥಿತಿಗೆ ತಲುಪಿದರು. ಅವಧೂತರ ಪವಾಡಗಳು ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದ. ವೆಂಕಟಚಲ ಅವಧೂತರ ಭಕ್ತರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ.